ಓಕೆ, ಅವರು ಹೇಳಿದ್ದಾರೆ, ಕವಿತಾ ಅವರು ಹೊಳೆನರಸೀಪುರದಿಂದ, ಟಿ ನರಸೀಪುರದಿಂದ, ಶಾಪದ ಬಗ್ಗೆ ಹೇಳಿ. ಶಾಪದ ಬಗ್ಗೆ ಏನು ಹೇಳುದು? ಹೆಣ್ಣಿನ ಕಣ್ಣೀರ ಶಾಪ ಆ ಮನೆಗೆ ತಟ್ಟುತ್ತಾ. ನೋಡಿ, ಹೆಣ್ಣಿನ ಗಂಡಿನ ಅಂತ ಅಲ್ಲ. ಯಾಕೆ ಹೆಣ್ಣಿನ ಶಾಪಕ್ಕೆ ತುಂಬ ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಆ ರೀತಿ ಇತ್ತು. ಹೆಣ್ಣನ್ನ ಎಷ್ಟು ಸಾಧ್ಯ ಇದೆ ಅಷ್ಟು ಶೋಷಣೆ ಮಾಡಿದ್ದಾರೆ. ಅದನ್ನು ಒಪ್ಪಿಕೊಳ್ಳಲೇಬೇಕು. ನಮ್ಮ ದೇಶದಲ್ಲೇ ಆದದ್ದು. ಸೊ ಆ ಟೈಮಲ್ಲಿ ಅಷ್ಟು ಆ ನೋವಿಂದ ಕೊಟ್ಟ ಶಾಪ ತರ್ತದೆ. ಆದ್ರಿಂದ ಹೆಣ್ಣಿನ ಶಾಪದ ಬಗ್ಗೆ ಜಾಗ್ರತೆ ಇರಬೇಕು. ಬ್ರಾಹ್ಮಣರ ಶಾಪದಿಂದ ಜಾಗ್ರತೆ ಇರ್ಬೇಕಂತ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಅವರು ಬ್ರಾಹ್ಮಣರು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಧ್ಯಾನಕ್ಕೆ, ಜ್ಞಾನಕ್ಕೆ, ವಿದ್ಯೆಗೆ, ಇದಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡ್ತಾ ಬ್ರಹ್ಮವರ್ಗದಲ್ಲಿ ನಡೀತಿದ್ದವರು. ದೈಹಿಕವಾಗಿ ಬಲಡ್ಯರಲ್ಲ ಅವರು. ಯುದ್ಧ ವಿದ್ಯೆ ಗೊತ್ತಿರಲಿಲ್ಲ ಆ ಕಾಲದಲ್ಲೆಲ್ಲ. ಕ್ಷತ್ರಿಯರಾದವರು, ರಾಜನಾಗಿದ್ದವ, ಬ್ರಾಹ್ಮಣರಿಗೆಲ್ಲ ತೊಂದರೆ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗ್ತದೆ? ಅಸಹಾಯಕರಲ್ವಾ? ಅವರು ಶಾಪ ಕೊಡ್ತಿದ್ರು. ಶಾಪ, ಬ್ರಾಹ್ಮಣರ ಶಾಪ ಇದೆಲ್ಲ ಸಿಗ್ಬಾರ್ದು ಅಂತ ಹೇಳಿದ್ದು ಅದಕ್ಕೆ, ಹೌದಲ್ವಾ? ಪಂಚಮಹಾಪಾತಕ ಅಂತ ಹೇಳ್ತಾರೆ. ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಬ್ರಾಹ್ಮಣನ ಹತ್ಯೆ, ವೃದ್ಧರ ಹತ್ಯೆ ಮತ್ತೆ ಗೋವಿನ ಹತ್ಯೆ. ಯಾಕೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ 5 ಜನ ನಿಸ್ಸಹಾಯಕರು ಅಂತ ಆ ಕಾಲದಲ್ಲಿ. ನಿಸ್ಸಹಾಯಕತೆಯಿಂದ ಇರುವಾಗ ಅವರ ತಪ್ಪಿಲ್ಲದಿದ್ರೆ ಏನು ಕೂಡ ನಾವು ಅವರ ಮೇಲೆ ಅನ್ಯಾಯ ಮಾಡಿದಾಗ, ಅದು ಯಾರೇ ಆಗಿರ್ಲಿ, ಅರ್ಥ ಆಯ್ತಲ್ವಾ? ಅವರು ಏನು ತುಂಬಾ ನೋವಿಂದ ಒಳಗಿಂದ ಏನು ಕೊಡ್ತಾರಲ್ವಾ, ಅದು ಶಾಪ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಏನು ಶಾಪ ಅಂತ ಹೇಳಿದ್ರೆ, ಒಂದು ನೆಗೆಟಿವ್ ಥಾಟ್, ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಅವರು ಯಾವುದೇ ತಂತ್ರ ಪ್ರಯೋಗ ಮಾಡದೆ ಆಟೋಮೆಟಿಕಲ್ ಆಗಿ ಹೋಗ್ತದೆ. ಯಾಕೆಂದ್ರೆ ಎಲ್ಲರೂ ಇಂಟರ್ ಕನೆಕ್ಟೆಡ್ ಆಗಿರುವ ಕಾರಣ. ಒಂದು ಮನೆಗೆ ಅಂತ ಕೊಟ್ಟರೆ ಆ ಮನೆಯಲ್ಲಿ ಆ ನೆಗೆಟಿವ್ ಎನರ್ಜಿ ಹೋಗ್ತದೆ. ಒಂದು ವ್ಯಕ್ತಿ ಕೊಟ್ಟರೆ ಆ ವ್ಯಕ್ತಿಗೆ ಹೋಗ್ತದೆ. ಶಾಪ ಅಂತ ಹೇಳಿದ್ರೆ ಅದೇ. ಅಷ್ಟು ನೋವಿನಿಂದ ಅವರ ನಿಜವಾಗಿ ನಿಮ್ಮಿಂದ ತಪ್ಪಾಗಿದ್ದರೆ ಮಾತ್ರ ತಾಗುವುದು. ಸಿಕ್ಕಿದಕ್ಕೆಲ್ಲ ಶಾಪ ಆಗಿದ್ರೆ ಯಾರಿಗೂ ತಾಗುವುದಿಲ್ಲ, ಹಾಕಿದವನಿಗೆ ಉಲ್ಟಾಗ್ತದೆ. ಅದರ ಬಗ್ಗೆ ಎಲ್ಲ ಏನು ಟೆನ್ಷನ್ ಮಾಡ್ಬೇಕಂತಲ್ಲ. ನಿಮ್ಮಿಂದ ತಪ್ಪಾಗಿದ್ದರೆ ಮಾತ್ರ ಗ್ಯಾರಂಟಿ ತಾಗ್ತದೆ. ಅರ್ಥ ಆಯ್ತಾ? ಸಾಲ ಅಂತ ಕೊಟ್ಟರೆ ಅದನ್ನು ಕೇಳಿದ್ರೆ ಅವರು ಶಾಪ ಆಗಿದ್ರೆ ತಾಗ್ತದ ಅಂತ ಹೇಳಿದ್ರೆ, ನೀವು ಕೇಳುವ ರೀತಿಯಲ್ಲಿ ಇದೆ. ನೀವು ಅವರನ್ನು ತುಂಬ ಇನ್ಸಲ್ಟ್ ಮಾಡಿ, ಅವರ ಹತ್ರ ಹಣ ಇಲ್ಲದಿದ್ದರೆ ಕೂಡ ಅವರನ್ನು ಪೀಡಿಸಿ ಹೀಗೆ ಮಾಡಿದ್ರೆ ತಾಗ್ಬೋದು. ಇಲ್ಲ, ನೀವು ಸರಿ ಇದ್ರಿ, ನೀವು ಒಳ್ಳೆದ್ರಲ್ಲಿ ಕೇಳಿದ್ದಕ್ಕೆ ನಿಮ್ಗೆ ಶಾಪ ಆಗಿದ್ರೆ ಅದು ಅವರಿಗೆ ಉಲ್ಟಾಗುದು. ಅರ್ಥ ಆಯ್ತಲ್ಲ? ಅದಕ್ಕೆ ನಾನು ಹೇಳುದು, ಇದನ್ನೆಲ್ಲ ಜಾಸ್ತಿ ನೀವು ತಲೆಗೆ ತಕೊಳ್ಳಿಕ್ಕೆ ಹೋಗ್ಬಾರ್ದು. ನಿಮ್ಮಿಂದ ತಪ್ಪಾಗಬಾರ್ದು ಅಷ್ಟೇ. ಅದಕ್ಕೆ ಹೇಳುದು, ಕರ್ಮನ ಜಾಯತೆ ಸರ್ವಂ ಕರ್ಮೈವ ಗತಿ ಸಾಧನಂ ತಸ್ಮಾತ್ ಸರ್ವ ಪ್ರಯತ್ನೇನ ಸಾಧು ಕರ್ಮ ಸಮಾಚರೇತ್. ಆದ್ರಿಂದ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಕೂಡ ಒಳ್ಳೆ ಕಾರ್ಯವನ್ನೇ, ಕರ್ಮವನ್ನೇ ಮಾಡಬೇಕು, ಕೆಟ್ಟ ಕರ್ಮ ಮಾಡಬಾರ್ದು ಅಂತ ಹೇಳಿದ್ದು ಅದಕ್ಕೆ. ಹಾಗೆ ಮಾಡಿದ್ರೆ ಮಾತ್ರ ಇದೆಲ್ಲ ನಿಮ್ಗೆ ಬರುವಂತ ಶಾಪ ಎಲ್ಲ. ಹಾಗಾದ್ರೆ ಪೂರ್ವಕರಿಗೆ ಬಂದ ಶಾಪ ಎಲ್ಲ ನಮ್ಗೆ ತರ್ತದ ಅಂತ ಕೇಳ್ತಾರೆ. ನಾವೇನು ಮಾಡದಿದ್ರೆ ಕೂಡ ಹೌದು, ಒಂದು ಮನೆಗೆ ಎಲ್ಲ ಕೊಟ್ಟಿದ್ರೆ ಆ ಮನೆಯಲ್ಲಿ ನೀವು ಇದ್ರೆ ಆ ಮನೆಗೆ ತರ್ತದೆ. ಅಥವಾ ನಿಮ್ಮ ಅಪ್ಪ ಅಮ್ಮನ ಆಸ್ತಿಯನ್ನೆಲ್ಲ ನೀವು ಅನುಭವಿಸ್ತಾ ಇದ್ರೆ ಆ ಅಪ್ಪ ಅಮ್ಮನ ಆಸ್ತಿಗೆ ಶಾಪ ಇದ್ರೆ ಅದು ತಡ್ತದೆ. ಇಲ್ಲ, ನೀವು ಸ್ವಂತ ಬಲದಿಂದ ನೀವು ಮರ್ಯಾದೆಯಲ್ಲಿ ನೀವು ಕ್ರಮದಲ್ಲಿ ಬದುಕಿದ್ರೆ ನಿಮ್ಗೆ ಮಾತ್ರ ಕರ್ಮ, ಅದು ಬೇರೆಯವರದ್ದು ನಿಮ್ಗೆ ಬರುದಿಲ್ಲ. ನಿಮ್ಮ ಕುಟುಂಬದಿಯನ್ನು ನೀವು ತಕೊಳ್ಳದೆ, ನಿಮ್ಮ ಹಿರಿಯರ ಆಸ್ತಿಗಿಸಿಯನ್ನು ತಕೊಳ್ಳದೆ, ನೀವು ನಿಮ್ಮಷ್ಟಕ್ಕೆ ನೀವು ಬದುಕಿ ಒಳ್ಳೆತನದಲ್ಲಿ ಬದುಕಿದ್ರೆ ಯಾವ ಶಾಪ ಕೂಡ ನಿಮ್ಗೆ ತಟ್ಟುವುದಿಲ್ಲ. ಮತ್ತೆ ಹಿಂದಿನಿಂದ ಅದು ಇದು ಯಾರ್ಯಾರು ಶಾಪ ಆಗಿದೆ ನಿಮ್ಗೇನಿಲ್ಲ, ನಿಮ್ಮ ತಪ್ಪಿರಬಾರ್ದು. ಅದಕ್ಕೆ ಹೇಳುದು, ಆತ್ಮವ ಸರ್ವಭೂತೇಶು ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಜರೇ. ಇಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬೇರೆ ಯಾವ ಕರ್ಮ ಸಿದ್ಧಾಂತ ನಿಮ್ಗೆ ಆಗುತ್ತಿಲ್ಲ. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ಯಾವುದು ನಿಮ್ಗೆ ಆಗುದಿಲ್ವೋ, ಇಷ್ಟೇ ಅಲ್ವೋ, ಅದನ್ನು ನೀವು ಬೇರೆಯವರಿಗೆ ಮಾಡಬಾರ್ದು. ಇಷ್ಟೇ ಗೊತ್ತಿದ್ರೆ ಸಾಕು, ಬೇರೆ ಏನಿಲ್ಲ. ನಿಮ್ಮ ಮಗುವನ್ನು ಕೊಂದ್ರೆ ನಿಮ್ಗೆ ಬೇಸರ ಆಗ್ತದೆ ಅಂತ ಹೇಳಿದ್ರೆ ಬೇರೆ ಯಾವುದೇ ಪ್ರಾಣಿಯದ್ದಾಗ್ಲಿ ಯಾವುದರಲ್ಲಿ ಅದರ ಮಗುವನ್ನು ಕೊಲ್ಲಬಾರ್ದು. ಅದಕ್ಕೆ ಹೇಳುದು, ಸಾಲ ಕೊಡ್ಲೇಬಾರ್ದು ಯಾರಿಗೂ ಕೂಡ. ಕೊಟ್ಟ ನಂತರ ಅದರ ಆಸೆ ಬಿಡಬೇಕು. ಅವ್ರು ನಿಮಗೆ ಕೊಡದಿದ್ದ ಕೊಟ್ಟರೆ ತಗೊಳ್ಬೇಕು ಅಷ್ಟೇ. ನೀವು ಪ್ರೆಷರ್ ಆಗ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮದಲ್ಲ ಅಂತ ಲೆಕ್ಕ. ನಿಮ್ಮದಾಗಿದ್ರೆ ಅದು ನಿಮಗೆ ಬರ್ಬೋದು. ಇಲ್ಲದಿದ್ದರೆ ಕೆಲವು ಪ್ರಯೋಗ ಎಲ್ಲ ಹೇಳಿದ್ದೇನೆ ಕ್ಲಾಸಲ್ಲೆಲ್ಲ, ಆಕರ್ಷಣೆ ವಿದ್ಯೆಯಲ್ಲೆಲ್ಲ, ಅದನ್ನು ನೀವು ಮಾಡಿದರೆ ಕೂಡ ನಿಮಗೆ ಬರ್ತದೆ ಬರಲಿಕ್ಕಿದ್ದಾನ. ಈ ರೀತಿ ಮಾಡಿ ಅಷ್ಟೇ, ಬೇರೆ ಏನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಬೇಡಿ. ಬಟ್ ನೀವು ಯಾವುದು ಕೂಡ ಒಬ್ಬನಿಗೆ ಒಂದು ಉಪಕಾರ ಮಾಡಿದರೆ ಅದನ್ನು ಕೇಳುವ ಕೂಡ ಒಂದು ರೀತಿ ಇರ್ತದೆ. ಫೋರ್ಸ್ ಮಾಡಿ ಬೈದು ಅವರ ಮಾನಮರ್ಯಾದೆ ತೆಗೆದು ನಿಮ್ಮ ಸಾಲ ವಾಪಸ್ ಸಿಗ್ಬೋದು, ನೀವು ಅವರ ಕಳೆದ ಮಾನಮರ್ಯಾದೆ ವಾಪಸ್ ಸಿಗುವುದಿಲ್ಲಲ್ಲ ಅವರಿಗೆ. ಅರ್ಥ ಆಯ್ತಲ್ವಾ? ಕರ್ಮವನ್ನು ಯಾವತ್ತೂ ಕೂಡ ಯೋಚನೆ ಮಾಡಿ ಮಾಡಬೇಕು.